Hello guys, what's up? Welcome back to my channel. Today we are gonna play Free Fire, and don't judge my gameplay because I'm playing this after what after some months, because not months actually, years, because I was little off and I couldn't play that time. I couldn't I and I did not have the permission to play this. Now I have the permission and so guys, and let's play now CS ranked. This is my skill and my immunization locked. Let's play S5 ಓಕೆ ಬನ್ನಿ ಕನ್ನಡದಾಗ ಮಾತಾಡೋಣ ಇವಾಗ. ಆಲ್ಸೋ ನಾನು ಕನ್ನಡದಲ್ಲೂ ಮಾತಾಡ್ತೀನಿ, ನನ್ನ ಮದರ್ ಟಂಗೆ ಕನ್ನಡ. ಆಮೇಲೆ ಹೇಳಿದ್ಮೇಲೆ ಜಡ್ಜ್ ಮಾಡೋಂಗಿಲ್ಲ ಗೈಸ್, ನೋ ಜಜಿಂಗ್. ಆಮೇಲೆ ನನ್ನ ಪಾಯಿಂಟ್ಸ್ ಬಗ್ಗೆ ಯಾರೂ ಏನು ಹೇಳಲ್ಲ, ಆಯಿತಾ? ಓಕೆ, ಇದೆ ಮ್ಯಾಚು. ನಾನಂತೂ ಹೋದ ತಕ್ಷಣ ಸತ್ಯ ಅಂದ್ಕೊಳ್ತೀನಿ. ಹೋದ ತಕ್ಷಣ ಸಾಯ್ತೀನಿ ಗುರು. ನಾನು ಹೆಂಗಾದ್ರೂ ಬಚ್ಚಾವಾಗ್ತೀನಿ ಅನ್ನೋದು ನನಗೂ ಗೊತ್ತಿಲ್ಲ. ಮರ್ತಿ ಹೋಗ್ಬಿಟ್ಟಿನಿ ಹೆಂಗಾರು ಅಂತ ಅನ್ಕೊಂಡಂಗೆ ಆಯ್ತದು. ಅನ್ಕೊಂಡಂಗೆ ಆಯ್ತದ. ನಾನು ಸತ್ತೆ ನನ್ನ ಕಥೆನೇ ಮುಗಿತೀನಿ. ಅದಕ್ಕೆ ಅವೆಲ್ಲ ಆಡೋಲ್ಲ. ಇದ್ರ ಬದಲು ನಾನು ಲೋನ್ ವುಲ್ಫ್ ಆಡಿದ್ರೆ ಒಂಚೂರು ಅವ್ರು ಚೆನ್ನಾಗಿ ಆಡ್ತೀನಿ. ನಾನು ಎಂಡೋರ್ಸ್ ಅಂತೂ ನಾನು ಒಂದೂ ಮಾಡ್ತಾಯಿಲ್ಲ. ಹೋಗೋದು ಕರೆಕ್ಟಾಗಿ ಆಡೋಕ್ಕೆ ಬರೋಣಪ್ಪ ನನಗೆ. ಅಂದರೆ ಆಡ್ತೀನಿ ಹೇಳಲ್ಲ ಎಷ್ಟು ಇದಿಲ್ಲಪ್ಪ. ಯಾರು ಹಿಂಗೆ ಆಡ್ತಾನೆ, ಲೈಕ್ ಕೊಡೋಣ ಹಿಂಗೆ. ಆಯಿತು, ಎನಿಮಿ ಟೀಮ್ ಮುಗೀತಾ? ನೀನು ಲೈಕ್ ಕೊಟ್ಟೀನಿ. ಪಾಯಿಂಟ್ಸ್ ಒಂದು ಜಾಸ್ತಿ ಬಂದರೆ ಆಡ್ಬೋದಿತ್ತು. ನಾನು ಇವಾಗ ಒಂದು ತಗೊಳಕ್ಕಾಗಲ್ಲ ನಾನು ತಾನೇ. 150 ನನಗೂ ಗೊತ್ತಿಲ್ಲಪ್ಪ, ಮರ್ತೋಗ್ಬಿಟ್ಟಿನಿ. ಪಾಯಿಂಟ್ ಸಿಕ್ತು, ಒಳ್ಳೇದಾಗ್ತದೆ. ಇದು ತಗೊಳ್ಳೋಣ, ಸ್ಕಾರ್ ತಗೊಳ್ಳೋಂತೀನಿ. ಮುಗೀತಲ್ಲ, ಏನು ಸಿಕ್ಕೈತೆ ಕ್ವಿಕ್ ಮೇಲೆ. ನನ್ನ ಕಸಿನ್ ಬ್ರದರ್ ಒಬ್ಬ ಇದೆ, ಹಿಂಗೆ ಹೇಳ್ಕೊಡ್ತಾನೆ. ನನಗೆ ಗೊತ್ತಾಗ ಅದೇನು ಆರು ಹೇಳಲ್ಲ, ಜಡ್ಜ್ ಮಾಡೋಂಗಿಲ್ಲ. ಒಬ್ಬರು ಇಲ್ಲ ಪ್ಲೀಸ್. ಬೋರು ಅಲ್ಲಿ ಹಿಂಗೆ ಹೊಡಿತಾರೆ. ಎಲ್ಲೋ ತಡಿಯೋ, ಸರಿ. ನಾನಂತೂ ನಿಮಿಷ ಒಳ್ಳೇದಾಯ್ತು. ಇವಾಗ ಕೇಳಿಸ್ತಾ ಇದೆ ಅನಿಸುತ್ತೆ. ನಾನು ಮಾತಾಡೋದು ಜಾಸ್ತಿ ಕಳಿಸ್ಬೇಕು. ಆಡಿಯೋ ಓಕೆ ಫುಲ್ ಐತೆ. ಆಯಿತು, ವ್ಯೂ ಅಲ್ಲಿ ತೊಗೊಳ್ತಾಯಿನಿ ನಾನು.
ಹೇಳ್ಕೊಂಡು ನಾನು ಹೆಂಗೆ ಆಡ್ತೀನಿ ನನಗೂ ಗೊತ್ತಿಲ್ಲ. ಯಾಕೆ ಚೆನ್ನಾಗಿರ್ತೀನಿ ನನಗೂ ಗೊತ್ತಿಲ್ಲ. ನಾನು ಗಿಫ್ಟ್ ತಗೊಳ್ಳೋದು ಒಳ್ಳೆಯದು ಅನ್ಸುತ್ತೆ, ಯಾಕಂದರೆ ಒಳ್ಳೆ ಹೊಡಿಬೋದಲ್ಲ. ಅದಕ್ಕೆ ಮರ್ತೋಗಿನಿ, ಫ್ರೀ ಫೈರ್ ಆಡೋದೇ ಮರ್ತೋಗ್ತೀನಿ. ನಾನು ಅಂದ್ಕೊಂಡಿನಿ ಆಟೋ ಮೈಕೇರು ರೈವಲ್ಸ್ ರೂಬ್ಲಾಕ್ಸ್ ಅಲ್ಲ ಆ ಥರ, ಆದರೆ ಅಲ್ಲ, ನಾವು ಹೊಡಿಬೇಕು. ಮರ್ತೋಗಿದ್ದೆ. ಈಗ ನಾನು ಸಾಯ್ಬೋದು. ಇಲ್ಲಿ ಇದ್ದೀನಿ. ಅಯ್ಯೋ ಸತ್ತೋದ ಅನ್ಕೊಂಡೆ. ಹೆಂಗ್ರೋ ಇಲ್ಲಿ ಗೇಮ್ ಲೀವ್ ಹೆಂಗೋ ಆಗೋದು, ಮರ್ತಿ ಹೋಗಿದ್ದೀನಿ. ಅಯ್ಯ ನಾನು ಗುಡ್ ಜಾಬ್ ಅಂತ. You see darkness. I see opportunity. ತಗೊಳ್ಳೋಂಥದ್ದು. ಸ್ನೈಪರ್ ಇದ್ರಲ್ಲಿ ಹೇಳ್ತಿರ್ತಾರೆ ಒಳ್ಳೆ, ಅಂದರೆ ಆದರೂ ಆಡೋಕ್ಕೂ ಬರೋಲ್ಲ ನನಗೆ. ಚೆನ್ನಾಗೈತೆ ಸ್ಕಿನ್ ಈ ಥರ. ಓಯ್ 9th anniversary ಅಂತೀವಿ. 7 ಸತಿ ಗೆಡ್ಡ ನಮ್ಮ ಟೀಮ್ ಏನಂತಾರೆ ಹಾಕೊಳ್ತೀನಿ. ನನಗೆ ಹೋಗ್ತೀವಿ. ನಾನು ನೋಡ್ತಾನೆ ಇದ್ದಿಲ್ಲ ಗೇಮ್ ಲೀವ್ ಆಗೋಣ ಇದೆ ಅಂತ. ಅನಿಮೇಷನ್ ರೀಪ್ಲೈ ಮಾಡಬೇಕು. ಬಂದ ವಾ ಹಾಕ್ಕೊಂಡು ನುಗ್ಗ ನಂಗೆ ಹಾಕೊಂಡು ನಾನು ಗೇಮಿಂಗ್ ಇವಾಗಾದ್ರು ಅಂತ ರೆಕಾರ್ಡಿಂಗ್ ಆಯ್ತಾ ಕೊಡು ರೆಕಾರ್ಡ್. I see opportunity. MP5 ಅಲ್ಲಿ ನಾನು ಯಾರೋ ತಗೊಂಡಿದ್ನಲ್ಲ ಇದೇನಾ ಅದೊಂದು ತಗೋತೀನಿ. ಗೇಮ್ ಯಾವ Hit him with sense of shockwave. First doom. Double takedown. ಏನು ಹಿಂಗೆ ಉಳಿತವ್ರೆ. ಔಟ್ ಆದರೆ ಆಗಬೇಕಾಗಿ ಬಿಡು. ಒಂಚೂರು ಪ್ರಾಕ್ಟೀಸ್ ಬೇಕು ನನಗೆ. ಸರಿ ಲೋನ್ಗಳಿಗೆ ಹೋಗ್ತೀನಿ, ಅಲ್ಲಿ ಒಂದ್ಸರಿ ಲಾಬಿಗೆ ಹೋಗಿ ಲೋನ್ ವುಲ್ಫ್ ಹಾಕೊಂಡು ಮೊದಲು ಹೆಂಗೆ ಆಡ್ತಿದ್ದೆ ಗೊತ್ತಾ? ಮೊದಲು ಆಡ್ತಾಯಿದ್ದೆ ನಾನು ಚೆನ್ನಾಗಿ. ಇವಾಗ ಆಡೋಕ್ಕೆ ಬರಲ್ಲ. ಎಷ್ಟೋ ದಿನ ಬ್ರೇಕ್ ತಗೊಂಡ್ಬಿಟ್ಟಿದ್ದೆ. ಈಗ ಬ್ರೇಕ್ ಮೇಲೆ ಬ್ರೇಕ್ ಹಾಕ್ಬಿಟ್ಟಿನಿ ನಾನು. ಇಷ್ಟೊಂದು ದಿನ ಬ್ರೇಕ್ ಹಾಕ್ಬಾರ್ದಿತ್ತು. ಲೋನ್ ವುಲ್ಫಲ್ಲಿ ಕನ್ಫರ್ಮ್ ಡೌನ್ಲೋಡ್ ಆಗ್ತೈತೆ. ಬೇಗ ವೆರಿಫೈ ಮಾಡ್ಬೋದು ಕನ್ಫರ್ಮ್. ನನ್ನ ಫ್ರೆಂಡು ಅವನ ಹೆಸರು ಹೇಳೋಣ, ಕಸಿನ್ ಬ್ರದರ್ ಅಂತ. ಅವನ ಹೆಸರು ಐಮೋನಿಸ್ ಅಂತ.
ಅದು ಅವನ ಜೊತೆ ನಾನು ಆಡ್ತಾಯಿದ್ದೆ. ಇವನು ಒಟ್ಟಿನಲ್ಲಿ ಇವಾಗ ನಾನು ಆಡೋಕ್ಕೆ ಕಲ್ತ್ಕೋಬೇಕು. ನಾನು ಲಾಂಗ್ ಬ್ರೇಕ್ ತಗೊಂಡಿನಲ್ಲ, ಡೆಸರ್ಟ್ ಇಯರ್ ಇದರಲ್ಲಿ ಹೆಡ್ ಶಾಟ್ ಕೊಟ್ಟರೆ ಸಾಯ್ತಾರ ಅಂತ ಗೊತ್ತಿತ್ತು. ಹೆಂಗೆ ಹೊಡೆದೆ ಗೊತ್ತಿಲ್ಲಪ್ಪ ನನಗೆ. ಒಟ್ಟಿನಲ್ಲಿ ಹೆಂಗೋ ಹೆಡ್ ಶಾಟ್ ಕೊಟ್ಟೆ ಅಂತ ಬಂತು. ನಿಜವಾಗ್ಲೂ ಕೊಟ್ಟನ ನನಗೇನು ಗೊತ್ತಿಲ್ಲ. ಬಿಡಬಾರ್ದು. ಒಂದು ಶಾಟ್ ಸೀದಾ 17 HP ಬಂತು. ಕ್ಲಚ್ ಹೊಡೆದೀನಿ ಗಾಯ್ಸ್. 17 HP ಇದ್ದಿದ್ದೆ ನಾನು. ಒಂದು ಶಾಟ್ ಹೊಡೆದೀನಿ ನಾನು. ಹೆಂಗಂತನೂ ಗೊತ್ತಿಲ್ಲ ಇವಾಗ ನನ್ನ ಬಾರಿ. ಓಕೆ, ನಾನು ಚೂಸ್ ಮಾಡೋದು ಫಸ್ಟ್ ಬಂದು ವಿಚರ್, ಅದಾದಮೇಲೆ ನೆಕ್ಸ್ಟ್ ಬಂದು ನೈಫು. ಗೊತ್ತಲ್ಲ ಎಷ್ಟು ಪವರ್ಫುಲ್ ಅಂತ ನಿಮಗೆ. ನನಗಿಂತ ಚೆನ್ನಾಗಿ ನಿಮಗೆ ಒಬ್ಬೊಬ್ರಿಗೆ ಗೊತ್ತು. ಫ್ರೀ ಫೈರ್ ತಾನೆ. ಅಂತೀರ ಒಬ್ಬೊಬ್ರು. ಓಯ್ ಹಿಂಗೆ ಹೊಡೆದ ಹೆಡ್ ಶಾಟ್ ಕೊಟ್ಟವನೆ. ನನಗೂ ಗೊತ್ತಿಲ್ಲ. ಹೆಡ್ ಶಾಟೇ ಹೊಡಬೇಕು. ಒಂದು ಶಾಟ್ ಹಾಕಿನಂದರೆ ಹೆಡ್ ಶಾಟ್ ಅನ್ಸುತ್ತೆ. 999 ಡ್ಯಾಮೇಜ್ ಏನೋ ಬಂತು. ನೈಫ್ ಯೂಸ್ ಮಾಡೋದು ಒಳ್ಳೇದು ಅನ್ಸುತ್ತೆ. ಹಾಗೆ ಒಂದು ಬಾರಿ ಚೂಸ್ ಮಾಡೋದು. ಒಟ್ಟಿನಲ್ಲಿ ಏನಾದ್ರು ಚೆನ್ನಾಗಿರೋ ಚೂಸ್ ಅಂದರೆ ನಾನು ನೋಡ್ಕೋಬೋದು. ಡೆಸರ್ಟ್ ಇದೆ ಥರ ಆರಾಮಾಗಿ ಹೊಡೆದೆ ಅದರಲ್ಲಿ ನಾನು. ಸ್ನೈಪರ್ ಏನಕ್ಕೆ ಆಯ್ತು ನನಗೆ ಗೊತ್ತಿಲ್ಲ. ಸ್ನೈಪರ್ ಅಲ್ಲ, ಸ್ನೈಪರ್ ಬೇರೆ ಥರ ಐತಿ. ಆಡೋನೇ ಬೇರೆ ಸ್ನೈಪರ್ ಅನ್ಸುತ್ತೆ ನನಗೊಂದು. ಫ್ರೀ ಫೈರ್ ಅನ್ನಂತೂ ನಾನು ಹೆಂಗೆ ಆಡೋದು ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಏನು ಮಾಡ್ತಾವ ನಾನು. ಅಬ್ಬೇ ಏನೋ ಹೊಡಿತಾವ ನೀನು, ಗೊತ್ತಾಗ್ತಾನೆ ಇಲ್ಲ. ಏನೋ ಮಾಡ್ತಾನೆ ಹೊರಗಡೆ ಕುತ್ಕೊಂಡು. ಅರ್ಥಾಯ್ತು ಅವನು ಕುತ್ಕೊಂಡ್ಬಿಟ್ಟು ಅಲ್ಲಿಂದ ಹೊಡ್ಕೊಳಕ್ಕೆ ಟ್ರೈ ಮಾಡ್ತಾವೆ ನನ್ನ. ಸರಿ, ನಾನು ಹೊಡ್ಕೊಂಡು ಹೊಡಿತೀನಿ. ಎಲ್ಲಿ ಹೊಡಿತಾನೆ ನೀನು ಬ್ರೋ? ನೀನು ಪ್ರಾಕ್ಟೀಸ್ ಮಾಡೋಣ ಬಂದು ಅಂದರೆ ಮಾಡಿಸ್ಕೊಳ್ತಾ ಏನು ಕೈಯಲ್ಲಿ. ಯಾಕಾದ್ರೂ ಬರ್ತೀನಿ ಅನಿಸ್ತೀನಿ. ಸೀದಾ ಹಿಂಗೆ ನುಗ್ತೀನಿ ನಾನು ಇವಾಗ ಹಾಕ್ಕೊಂಡು. ನಿಜವಾಗ್ಲೂ ಹಾಕ್ಕೊಂಡು ನುಗ್ತೀನಿ ಹಂಗೆ ನಾನು. ಇಷ್ಟು ಆದರೂ ಪ್ರಾಕ್ಟೀಸ್ ಮಾಡೋಣ ಅಂತ ಬಂದರೆ ನಾನು ಸಾಯ್ತಾ ಇದ್ದೀನಿ. ಏನು ಇಟ್ಕೊಂಡು ಆಡ್ತಾವ್ರೆ ಅವರೆಲ್ಲರೂ. ಇಷ್ಟು ಚೆನ್ನಾಗಿ ಆಡ್ತಾರೆ. ಯೂನಿವರ್ಸ್ ಬೇಡ ನನಗೆ, ಬೇರೆ ಜೊತೆ ಆಡಬೇಕು ನಾನು. ಓಕೆ, ಮತ್ತೆ ಆಡೋಣ ಗೈಸ್. ಮತ್ತೆ ಆಡೋಣ, ಕಮ್ ಬ್ಯಾಕ್ ಮಾಡೋಣ ಮತ್ತೆ ಎಲ್ಲರೂ, ಆಯಿತಾ? ಮೊದಲು ಹೆಂಗಿದ್ನೋ ವಾಪಸ್ ಹಾಗೆ ಕಮ್ ಬ್ಯಾಕ್ ಮಾಡೋಣ, ಆಯಿತಾ? ಹಂಗೆ ಮತ್ತೆ ಹೆಂಗಿದ್ನೋ ಪ್ರೋ ಆಗ್ತೀನಿ ಮತ್ತೆ ನಾನು, ಆಯಿತಾ? ಯಾರೂ ಜಡ್ಜ್ ಮಾಡೋಂಗಿಲ್ಲ. ನಾನು ಲಾಂಗ್ ಇದು ತಗೊಂಡಿದ್ದೆ, ಬ್ರೇಕ್ ಇದೆಯಿಂದ ಆ್ಯಕ್ಚುಲಿ ವೆರಿ ಲಾಂಗ್. ಜಾಸ್ತಿನೇ ಲಾಂಗ್ ಬ್ರೇಕ್ ತೊಗೊಂಡಿದ್ದೆ. ಒಳಗೆ ಗೇಮ್ ಮೆಕ್ಯಾನಿಕ್ಕೇ ಮರ್ತೋಗ್ಬಿಟ್ಟು ಅಷ್ಟೊಂದು ಲಾಂಗ್ ಬ್ರೇಕ್ ತೊಗೊಂಡಿದ್ದೆ. ಎಕ್ಸಿಟ್ ಲಾಂಗ್ ಎಲ್ಲಿತ್ತು?
30 ಡ್ಯಾಮೇಜ್ ರೈವಲ್ಸಲ್ಲಿ ಹೆಂಗೋ ಹಂಗೆ ಹೊಡಿತಾ ಇದ್ದೆ. ಹೆಡ್ ಕೊಟ್ಟ. ಚೆನ್ನಾಗಿ ಆಡ್ತಾನೆ. ಒಟ್ಟಿನಲ್ಲಿ ಯಾರೇ ಬಂದು ನಾನು ಅಂಡರ್ ಎಸ್ಟಿಮೇಟ್ ಮಾಡಲ್ಲ. ಏನು ಹೇಳೋಕ್ಕಾಗಲ್ಲ ಹೆಂಗಿರ್ತಾರೆ ಅಂತ. ಅರ್ಥ ಆಯ್ತಾ? ಒಬ್ಬರು ಅಂಡರ್ ಎಸ್ಟಿಮೇಟ್ ಮಾಡಿಬಿಡ್ತಾರೆ. ಹೆಂಗೆ ಒಡ್ಚೋಟ್ ಕೊಡ್ತವನಿ ಹ್ಯಾಕರ್ ಅಂತ ನನಗೆ ಅನ್ನಿಸ್ತೈತೆ. ಆದರೂ ಹೇಳೋಕ್ಕಾಗಲ್ಲ ಯಾರು ಏನು ಅಂತ ನನಗೆ ಗೊತ್ತಿಲ್ಲ. ಹ್ಯಾಕರ ನನಗೂ ಗೊತ್ತಿಲ್ಲ. ಒಟ್ನಲ್ಲಿ ನನಗೆ ಲೈಕ್ ಮೋಸ್ಟ್ ಆಫ್ ದ ಪರ್ಸೆಂಟ್ ನನಗೆ ಹ್ಯಾಕರೇ ಅನಿಸ್ತೈತೆ. ಅಬ್ನಾರ್ಮಲ್ ಹೆಡ್ ಶಾಟ್ ಅಂತಾರೆ ಅದನ್ನ. ಅದೇ ಹೆಂಗೆ ಹೊಡಿತಾವ ನನಗೆ ಗೊತ್ತಿಲ್ಲ. ನೋಡೋಣ. ಈ ಸತಿ ಹೆಡ್ ಶಾಟ್ ಹೊಡೆದ್ರೆ ನನಗೇನೋ ಅನಿಸ್ತೈತೆ ಅಬ್ನಾರ್ಮಲ್ ಹೆಡ್ ಶಾಟೇ ಇರಬೇಕು. ಯಾಗಂತ ತೊಗೊಂಡಿದ್ದ ನಾನು ಮತ್ತೆ ತೊಗೊಂಡ್ರೆ ಒಳ್ಳೇದು ಅನ್ಸುತ್ತೆ. ತಗೊಳ್ಳಿ ಹಾಕಿ ಹೊಡಿಬೋದು. ನಾನು ಈ 94 ಡ್ಯಾಮೇಜ್ ಆಯ್ತು. ನಾನು ನೋಡಿದೆ ಅಷ್ಟೊಂದು ಲೈಕ್ ಜಾಸ್ತಿ ಅಂತ ಹೇಳಲ್ಲ. ಲೈಕ್ 2 ಶಾಟಲ್ಲಿ ಡೌನ್ ಆಗ್ತಾರೆ. ಹೇಳಲ್ಲ, ನನಗೂ ಗೊತ್ತಿಲ್ಲ. ಐ ಡೋಂಟ್ ರಿಮೆಂಬರ್ ಅಂತಾರೆ. ಈ ಚಾಯ್ಸನ್ನು ತೊಗೊಳೋದೇ ಬೆಟರ್. ನಾವು ಯಾವನು ಹೆಡ್ ಶಾಟ್ ಹೊಡಿತಾವನೆ. ಅಬ್ನಾರ್ಮಲ್ ಹೆಡ್ ಶಾಟ್ ಹಾಕಿರೋ ಇಲ್ಲ, ನಂದೇ ತಪ್ಪಿರ್ಬೋದು. ಇನ್ನು ಹೇಳೋಕ್ಕಾಗಲ್ಲ. ಈಗ ಸುಮ್ಮನೆ ಆಗ್ಬಿಟ್ಟು ಅನ್ಸುತ್ತೆ ನನಗೆ. ನಾವೇ ಶಾರ್ಟ್ ಗನ್ ತಗೊಳ್ಳೋ ಅದೊಂದೇ 1 out of 3. ಏನು ಆಡ್ತೀನೋ ನಾನು ಗೇಮೇ ಆಡೋಕ್ಕೆ ಬರೋಲ್ಲ ಅನಿಸ್ತು. ಅನಿಸ್ತಾ ಇಲ್ಲ. ಆಡೋಕ್ಕೆ ನಿಜವಾಗ್ಲೂ ಬರಲ್ಲ. ಇವನು ಯಾವಾಗ ಇದು ಆಗ್ತಾನೋ. ಇವನಂತೂ ಹ್ಯಾಕರೇ. ಇದೇನು ಹಿಂಗೆ ಹೊಡಿತಾರೆ ಅವನಾದ್ರು. ಚೇಂಜ್ ಮಾಡೋ ಫಸ್ಟ್ ಇಲ್ಲ ಹಾಕೊಳ್ಳೋ ಇದನ್ನ. ಹೌದು, ಹೇಳೋದೇ ಮರ್ತು. ನಾವು ಇದು ಮಾಡ್ಬೋದು ತಾನೆ. ಯಾರು ಗೊತ್ತು ಹಂಗೂ ಅಬ್ನಾರ್ಮಲ್ ಹೆಡ್ ಶಾಟ್ ಹೊಡಿತಾರೆ. ಅಬ್ನಾರ್ಮಲ್ ಹೆಡ್ ಶಾಟ್ ಹೊಡಿತಾವನು. ಸಾರಿ ಗಾಯ್ಸ್, ನನ್ನ ತಮ್ಮ ಒಬ್ಬ ಬಂದಿದ್ದ. ಅವನಿಗೆ ನನ್ನ ಜೊತೆ ಕುತ್ಕೋಬೇಕಿತ್ತಂತೆ. ಕಳಿಸ್ಬಿಟ್ಟೆ. ಯಾಕಂದರೆ ರೆಕಾರ್ಡ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ನನಗೆ. ಆಯಿತು, ಇವಾಗ ಇನ್ನೊಂದು ಸತಿ ಹೋಗೋಣ ಆಯಿತಾ. ಎಷ್ಟೇ ಲೂಸ್ ಆದ್ರೂ ಏನಾಗೋಲ್ಲ. ಒಟ್ಟಿನಲ್ಲಿ ನನಗಂತೂ ಪ್ರಾಕ್ಟೀಸ್ ಬೇಕು. ನಾನು ವಾಪಸ್ ರಿಟರ್ನ್ ಆಗ್ತೇನೆ ಮತ್ತೆ. ಆಮೇಲೆ ನಿಮ್ಗೆ ಬೋರ್ ಆಗ್ತಾಯಿದ್ರೆ ಐ ಆಮ್ ವೆರಿ ಸಾರಿ ಗಾಯ್ಸ್. ನಾವು ಐ ಟ್ರೈ ಟು ಬಿ ಸಮ್ ಅಂದರೆ ನಾನು ಲೈಕ್ ಇನ್ನೂ ಚೆನ್ನಾಗಿ ಆಡೋಕ್ಕೆ ಟ್ರೈ ಮಾಡ್ತೀನಿ ನಿಮಗೋಸ್ಕರ. ಸೀದಾ ಇಲ್ಲಿಂದ ಅಲ್ಲ ಚಾಪ್ಸ್ ಬಿಡಲ್ಲ. ಇದೇ ಗನ್ ತೊಗೊಂಡಿರೋದು ಯಾವ ನಾನು ಚೂಸ್ ಮಾಡೋಣ. ಇದೇ ಹಿಂಗೆ ಬರ್ತೈತೆ ಡೇಟಾ ನನಗೆ. ವೈಫೈ ಏನಾಯಿತು? ಚೆನ್ನಾಗೇ ಇತ್ತಲ್ಲ. ಮೇಲೆಯಿಂದ ಹೋಗಿ ಅಟ್ಯಾಕ್ ಮಾಡೋಣ. ನನಗೆ ಎಕ್ಸ್ಪೆಕ್ಟ್ ಆದರೂ ಇರ್ತದೆ. ನಾನು
ಏನು ಮಾಡ್ತಾಯಿದ್ನೋ ನನಗೆ ಗೊತ್ತಿಲ್ಲ. ಕುತ್ಕೊಂಡು ಒಂದೇ ಕಡೆ ನೋಡ್ತಾ ಇದ್ದೆ, ನಾನು ಬರೋವ್ರಿಗೆ ವೇಟ್ ಮಾಡ್ತಾ ಇದ್ದೆ, ಏನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೊಂದು ಗೊತ್ತು, ನಾನು ಹೆಂಗೋ ಒಂದು ಡೌನ್ ಮಾಡಿದೆ. ಡೆಸರ್ಟಿಕಲ್ ತೊಗೊಂಡ್ರೆ ಒಳ್ಳೆಯದು. ಅಂದರೆ ಅರ್ಸನಾಗಾಡಲ್ಲ, ಅಟ್ಲೀಸ್ಟ್ ಟ್ರೈ ಮಾಡ್ಬೋದು ನಿಮಗೋಸ್ಕರ, ಆಮೇಲೆ ನಿಮ್ಗೆ ಬೋರ್ ಆಗಬಾರ್ದು. ಓಕೆ, ಅವನು ಎಫ್ ಕೆ ಮಾಡ್ತಾನೆ ತಾನೆ, ನನಗೂ ಗೊತ್ತಿಲ್ಲ ಗೈಸ್. ಎಫ್ ಕೆ ಮಾಡ್ತಾನೆ, ಸಾಯಿಸೋದು ನೋ ಯೂಸ್, ನನಗೆ ಪ್ರಾಕ್ಟೀಸ್ ಇಲ್ಲ. ಆರು ನಾನಂತ ಹೇಳಲ್ಲ, ನನ್ನ ಗೇಮ್ ಪ್ಲೇ ನೋಡ್ಕೊಂಡು ಹೆದರ್ಕೊಂಡು ಅಂತ ಆಯಿತಾ. ನಾನು ಆರಾಮಾಗಿ ಡೌನ್ ಮಾಡ್ಬೋದು, ಅಂದರೆ ಅವ್ನು ನನ್ನ ಆರಾಮಾಗಿ ಡೌನ್ ಮಾಡ್ಬೋದು ಅನಿಸುತ್ತೆ. ಆಯಿತು ಮಾಡ್ಬೋದು. ಆಯ್ತಾಯ್ತಿರಲಿ, ನಾನು ಇಕ್ಕಿರೋದಿಲ್ಲಿ ಬಾಡಿಗೆ ಕೊಡೀತಿದ್ದೀವಿ. ಏನೋ ಒಂದು ಇವಾಗ ನನ್ನ ಚಾನ್ಸ್, ನನಗೆ ಗೊತ್ತು ಏನು ಚೇಂಜ್ ಮಾಡಬೇಕು. ಇದು ಮತ್ತು ಇದು ಅಷ್ಟೇ ಬಿಡು. ಏನು ಕೇಳು, ಅವನು ಎಫ್ ಕೆ ಮಾಡ್ತಾನೆ, ಒಂದೇ ಸೆಕೆಂಡ್ ಡೌನ್ ಮಾಡಬೇಕಷ್ಟೇ ನಾನು. ಆಯಿತಾ? ಹಾಂ, ಬನ್ರ. ಓಕೆ, ಬಂದಿನ ತಗೊಂಡು ನೋಡಿ ಎಫ್ ಕೆ ಮಾಡ್ತಾನೆ. ಅದಕ್ಕೆ ಅವನು ಒಂದು ನಿಮಿಷ ತಡೀರಿ ಗೈಸ್. ಆಯಿತು, ಇವಾಗ ಮತ್ತೆ ಎಫ್ ಕೆ ಮಾಡ್ತಾನೆ ಅವನು. ಯಾವಾಗ ಎಫ್ ಕೆ ಮಾಡ್ತಾನೆ? ಲಾಸ್ಟ್ ರೌಂಡ್ ನಾನು ಆರಾಮಾಗಿ ಸಾಯಿಸಕ್ಕೆ ಇನ್ನೇನು ಎಫ್ ಕೆ. ಹೋಗೋಣ, CS70 ಬೇಡಪ್ಪ, ಒಂಚೂರು ಪ್ರಾಕ್ಟೀಸ್ ಇದೆ. ಇದು ನನ್ನ ಫಸ್ಟು ಮ್ಯಾಚು ಗೆದ್ದಿರೋದು. ಇದೇ ನಾನು ಫಸ್ಟ್ ರೌಂಡ್ ವಿನ್ ಆಗಿರೋದು. ಅದು ನಾನು ಅರ್ನ್ ಮಾಡಿರೋದು ವಿನ್ನಲ್ಲ, ಅವನು ಎಫ್ ಕೆ ಆಗಿದ್ದ. ಅದಕ್ಕೆ ನಾನು ಹೇಳಲ್ಲ ನಾನು ಇವನಿಗಿಂತ ಚೆನ್ನಾಗಿ ಆಡ್ತೀನೋ, ನಾನು ಹಿಂಗೆ ಆಡ್ತೀನೋ, ಏನೂ ಹೇಳಲ್ಲ ಆಯಿತಾ. ಅವ್ನು ಚೆನ್ನಾಗಿ ಆಡ್ಬೋದಿತ್ತು, ಎಫ್ ಕೆ ಆಗಿದ್ದ, ನಾನು ನೋಡ್ಕೊಂಡೆ ಆಯಿತಾ. ರೌಂಡ್ ಸ್ಟಾರ್ಟ್ ಆದ ತಕ್ಷಣ ಒಂದು ಎಸಿ, ಇನ್ನೊಂದು ಅಲ್ಲೇ ಗೇಮ್ ಲೀವ್ ಮಾಡಿಬಿಟ್ಟ ಅವನು. Go back to your day jobs. This is my expertise. ಗೇಮಲ್ಲಿ ಲೀವ್ ಮಾಡಿಬಿಟ್ಟ ಒಬ್ಬ. ಬ್ರೋ ಯಾಕೋ ಎಲ್ಲರೂ ಗೇಮ್ ಲೀವ್ ಮಾಡ್ತಾರೆ, ಒಬ್ಬರು ಎಫ್ ಕೆ ಮಾಡ್ತಾರೆ. ಫ್ರೀ ಫೈರಲ್ಲಿ ಹಿಂಗೆ ಆಡ್ತಾರೆ, ಒಬ್ಬರು ಲಿಟ್ರಲಿ ಎಫ್ ಕೆ ಮಾಡ್ತಾರೆ ಒಬ್ಬರು. ನಾನು ಫ್ಲೇಮ್ ತೊಗೊಂಡಿದ್ದೆ ತಾನೇ. ಇಟ್ಸ್ ಗ್ರ್ಯಾಂಡ, ನನಗೆ ಗೊತ್ತಿಲ್ಲ. ಓಕೆ, ಇವನು ಎಫ್ ಕೆ ಇಲ್ಲ, ಹೊಡ್ಕೊಂಬಿಡ್ತಾನೆ ಅನ್ಸುತ್ತೆ. ನನಗೂ ಚೆನ್ನಾಗಿ ಆಡ್ತೀನಿ, ಆದ್ರೂ ಒಂದೇ ಕಡೆ ನಿಂತಿರೋದು ಒಳ್ಳೇದಲ್ಲ. ಹೆಡ್ ಶಾಟ್ ಕೊಟ್ಬಿಟ್ಟೆ, ಡೌನ್ ಅಂತ. ಇವಾಗ ನೆನು ಬಂತು, ಇದು ನಾವು ರೈವಲ್ಸಲ್ಲಿ ಯೂಸ್ ಮಾಡ್ತಿರಲ್ಲ, ಫ್ಲ್ಯಾಶ್ ಬ್ಯಾಂಗ್ ಆ ಥರ. ನನ್ನ ಮೇಲೆ ನಾನೇ ಹೊಡ್ಕೊಂಬಿಟ್ಟೆ. ದೂರ ನೋಡು, ಒಂದು ನಿಮಿಷ ಗೈಸ್. ಸಾರಿ ಗಾಯ್ಸ್, ಮ್ಯೂಟ್ ಮಾಡ್ಕೊಂಡಿದ್ದೆ. ನನ್ನ ತಮ್ಮ ಒಂಚೂರು ಜಾಸ್ತಿನೇ ಇದು ಮಾಡ್ತಾನೆ. ಅವನಿಗೆ ಏನಂದರೆ ಅವನು ಗೇಮ್ ಆಡೋದಕ್ಕಂತ. ಏನು ಮಾಡೋದು, ನಾನು ರೆಕಾರ್ಡ್ ಮಾಡೋದೀನಿ, ಅವನು ಕೊಡೋಕ್ಕಾಗಲ್ಲ. ಸಾರಿ ಅಗೇನ್, ಸಾರಿ ಮ್ಯೂಟ್ ಮಾಡಿದ್ದೆ. ಬಂದರು ನೋಡಿ ಅಂತ. ಹೊಡೆದ್ಬಿಟ್ಟ. ಜಾಸ್ತಿ ಹತ್ರ ಹೋಗಬೇಡ್ದು ಯಾವಾಗಲೂ, ಅಂದರೆ ಹೇಳಿ ಅಲ್ಲೇ ಬರ್ತದೆ, ಹೆಚ್ಚಾಗಿ ಆರಾಮಾಗಿ ಹೊಡ್ಕೊಬೋದು. ಅದಕ್ಕೆ ಹೋಗ್ಬೇಡ್ದು. ನಾನು ಇದಾದಮೇಲೆ ಬೇಕಾದ್ರೆ ರೈವಲ್ಸ್ ಆಡೋಣ ಒಂದು ಸ್ವಲ್ಪ ಹೊತ್ತು. ಬೇಡ, ನನಗೂ ಓದ್ಕೊಳ್ಳೋದು ಅವೆಲ್ಲ ಐತೆ, ಒಂಚೂರು ಕೆಲಸಗಳೈತೆ.
ಇದೊಂದೇ ಲಾಸ್ಟ್ ಆಡಿ ಮುಗಿಸ್ಬಿಡೋಣ. ಉಯ್ ಇದನ್ನೆಲ್ಲೂ ಕ್ಲಚ್ ಹೊಡೆದೀನಿ ನಾನು. ಕ್ಲಚ್ ಹೊಡೆದಿರೋ ನಾನು ನಿಜವಾಗ್ಲೂ ಕ್ಲಚ್ ಹೊಡೆದಿರೋ ನಾನು ಸತ್ತೋಗಿರ್ತಿದ್ದೆ. ಆಮೇಲೆ ವಿಕ್ಟರ್ ತಗೊಳ್ಳೋಣ. ಸಿಂಗಲ್ ಅಕಿಂಬೋ ಸಿಂಗಲ್ ಇಲ್ಲ ಏನೋ ಒಂದು 3, 2, 1 ಹೊಡಿತು. ಎಲ್ಲೋದ ನನಗೆ ಗೊತ್ತಿಲ್ಲ. ಇವನು ಕೊಟ್ಟರೆ ಬಡ್ದಿತ್ತು. ಚೆನ್ನಾಗಿ ಆಡ್ತಾನೆ. ಏನು ತಗೋದಿತ್ತ ಇದರಲ್ಲಿ ಇದೇ ತಗೊತೀನಿ. ನನ್ನ ತಮ್ಮಗೆ ಏನು ಹೇಳೋ ನನಗೆ ಗೊತ್ತಿಲ್ಲ. ನಮ್ಮ ಅಪ್ಪ ಕಂಪ್ಲೇಂಟ್ ಮಾಡ್ತೀನಿ. ಎಲ್ಲರೂ ಅದಕ್ಕೆ ಇವನು ಹಿಂಗೆ ಆಡ್ತವ್ರೆ. ಹೊಡೆದ ಹಾಕೊಂಡು ಹೊಡಿತವ್ನೆ. ನೀನು ಏನು ಹಿಂಗೆ ರೈವಲ್ಸಲ್ಲಿ ಹೊಡಿತಾರಲ್ಲ ಬಾಡಿಗೆ ಶೂಟ್ ಮಾಡ್ತಾವ ನೀನು. ಏನು ಹಿಂಗೆ ಹೊಡಿತವನೆ. ಡೆಸರ್ಟಿಗಲ್ ತಗೊಂಡವನೆ. ನಾನಂತೂ ಡೌನ್ ಆಗ್ಬೋದು, ಹೇಳೋಕ್ಕಾಗಲ್ಲ. ನಾನು ಸೀದಾ ಮೇಲೆ ರಶ್ ಮಾಡ್ತಾಯಿನಿ. ನನಗಂತೂ ಗೊತ್ತಿಲ್ಲ ಅವನು ಎಲ್ಲಿ ಬರ್ತಾನೆ ಅಂತ. ನೋ ಎಕ್ಸ್ಪೆಕ್ಟೇಷನ್ ಬ್ರೋ. As I say, no expectation. My luck guys, ನನ್ನ ಲಕ್ಕಿಂದ ಹೆಂಗೆ ಹೊಡ್ತೀನಿ. ಆಮೇಲೆ ಇನ್ಮೇಲಿಂದ ನಾನು ರೈವಲ್ಸ್ ಏನಾದರೂ ಆಡುವಾಗ ಮಾತ್ರ ಇಂಗ್ಲೀಷು, ಇಲ್ಲಾಂದರೆ ಒಂಚೂರು ಮಧ್ಯ ಕನ್ನಡ ಮಾತಾಡ್ತೀನಿ. ಫ್ರೀ ಫೈರಲ್ಲಿ ಮಾತ್ರ ಕನ್ನಡನೇ ಮಗ. ಕನ್ನಡ ಉಯ್ ನನಗೊಂಚೂರು ಅಬ್ನಾರ್ಮಲ್ ಅನಿಸ್ತೋಗಿದ್ದು. ಎಕ್ಸೆಪ್ಟ್ ಮಾಡೋಣ. ಇದೊಂದು, ಆಮೇಲೆ ಇದೊಂದು ಅಲ್ಲ ಥಾಮ್ಸನ್. ಒನ್ ಆಫ್ ಮೈ ಫೇವ್ರೆಟ್ ವೆಪನ್ಸ್ ಥಾಮ್ಸನ್. ಆ ಕಡೆ ಹಾಕೊಂಡು ನೋಡಿ. abnormal shot psych. ಓಕೆ, ಚೆನ್ನಾಗಿ ಆಡಬೋಯಿತು. ಆದರೆ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿಲ್ಲ. ಅಚೀವ್ one ಸ್ನೈಪರ್ ಒಂದು ಸೋಲೋ ಸ್ಟೀಲೋ ಪೆಟ್. ಸ್ಟೀಲೋ ಬ್ರೆಂಡ್ ವಾಟ್ ಇದ್ದಂಗೆ ಆಯ್ತು. ಒನ್ ಟ್ಯಾಪ್ ಬಂದಿವೆ ನೋಡೋಣ. ಒಟ್ನಲ್ಲಿ ನನಗಂತೂ ಗೊತ್ತು, ಒನ್ ಟ್ಯಾಪ್ ಅಂದರೆ ಲೈಕ್ ಹೊಡೆದ್ಬಿಟ್ರೆ ಒಂದು ಶಾಟಲ್ಲಿ ಡೆಡ್ ಆಗಲ್ಲ ಅನಿಸುತ್ತೆ. ಹೆಡ್ ಶಾಟ್ ಹೊಡೆದಾಗೆಲ್ಲ ಡೆಡ್ ಆಗೋದು. ನನಗೂ ಗೊತ್ತಿಲ್ಲಪ್ಪ, ನನಗೂ ಅದೇ ಅನಿಸುತ್ತೆ ತಾನೆ. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಅಂದರೆ ಲೈಕ್ ನನಗೂ ನೆನಪಿಲ್ಲ. ಬಟ್ ನನಗನ್ಸುತ್ತೆ ಏನಂತಾರೆ, ಹೆಡ್ ಶಾಟ್ ಹೊಡೆಯೋವರೆಗೂ ಅವ್ರು ಸಾಯಲ್ಲ ತಾನೆ. ನನಗೂ ಗೊತ್ತಿಲ್ಲ, ಕಮೆಂಟ್ ಮಾಡಿ. ನನಗಂತೂ 1v1 ಬಗ್ಗೆ ನನಗನ್ಸುತ್ತೆ ಲೈಕ್ 1v ಅಂದರೆ ಏನಂತಾರೆ ಹೆಡ್ ಶಾಟ್ ಕೊಡಬೇಕು ಅಂತ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅಂದರೆ ಇದು ಆಗಿಂದ ಬಂತು. ಇದೇನು ಗಾಯ್ಸ್, ಸ್ನೋಬಾಲ್ ಯಾವಾಗಿಂದ ಬಂತು? ಏನೇನೋ ಬಂದೈತೆ ಗೇಮ್ ಒಳಗಡೆ. ಸ್ನೋಬಾಲ್ ಇದರಲ್ಲಿ ಎಕ್ವಿಪ್ ಮಾಡೋದು. ನೋ ಸಚ್ ಐಟಮ್ಸ್. ನನ್ನ ಎನಿಮಿ ಇಲ್ಲೇ ಇದ್ದಾನೆ.
ಇಲ್ಲಿ ಹೊಡಿತೀನಿ ಆಯಿತಾ. ಹಾಂ, ರೆಡ್ ಹಿಟ್ ಮಾರ್ಕ್ ಆಯಿತಾ. ಅವ್ನ ತಲೆ ಮೇಲೈತೆ, ಹೋಗೋದಲ್ಲಿ ಅವನ ಬಾಡಿ ಮೇಲೆ. ಅದ್ಯಾಕೆ ನನಗಂತೂ ಗೊತ್ತಿಲ್ಲ. ಆಮೇಲೆ ಇವನು ಎಫ್ ಕೆ ಮಾಡ್ತವನು ಆ್ಯಸ್ ಎಕ್ಸ್ಪೆಕ್ಟೆಡ್. ಇನ್ನು ನಾನು ಮೋಸ್ಟ್ ಆಫ್ ದ ಟೈಮ್ ಏನು ಮಾಡ್ತೀನಿ ಅಂದರೆ ಜಸ್ಟ್ ಬ್ಲೂ ವಾಲ್ ಸ್ಪ್ಯಾಮ್ ಮಾಡ್ಬಿಡ್ತೀನಿ. ಲೈಕ್ ಈ ಥರ ಅಲ್ಲ, ಈ ಥರ ನಾನೇನು ಮಾಡ್ತೀನಿ ಸೀದಾ ಇವನ್ನ ಡೌನ್ ಮಾಡೋದ್ರಲ್ಲಿ. ಹೆಡ್ ಶಾಟ್ ಕೊಟ್ಟರೆ ಇದೆಲ್ಲ ಬೀಳ್ತದಲ್ಲ, ಜಾಬ್ ಮಾಡಬೇಕು ಮೇಲೆವರೆಗೂ. ಹೆಡ್ ಶಾಟ್ ಕೊಡೋಕ್ಕೆ ಹಿಂಗೆ ಇಟ್ಕೊಂಡು ಮೇಲೆ ಹೋಗ್ಬೇಕು. ಹೆಡ್ ಶಾಟಲ್ಲಿ ಇಕ್ತಾಯಿನಿ, ಎಲ್ಲೋದ್ರೆ ಬಾಡಿ ಮೇಲೆ ಬೀಳ್ತೈತೆ. ನಾನು ಇನ್ನೇನಲ್ಲಿ ಮತ್ತೆ ಲೈಕ್ ನಾವು ಹೆಡ್ ಶಾಟ್ ಕೊಡುವಾಗ ಹೆಡ್ ಶಾಟ್ ಬಿಡ್ತಾನೆ ಬೀಳಬೇಕು. ಹೆಡ್ ಶಾಟ್ ಬೀಳೋ ಬದಲು ಬೇರೆ ಎಲ್ಲೆಲ್ಲೋ ಬೀಳ್ತಾವೆ. ಇದು ಅಂದರೆ ಬಾಡಿ ಮೇಲೆ ಬೀಳ್ತೈತೆ. ನಾನೇನಲ್ಲಿ ಸೀದಾ ಹೆಡ್ ಶಾಟ್ ಕೊಡೋಕ್ಕಾಗಲ್ವಾ? ಒಂದು ಸ್ಪೆಷಲ್. ಓಕೆ, ನನ್ನ ಹತ್ರ ಇಷ್ಟೊಂದು ಕಾಯಿನ್ಸ್ ಐತೆ ಅಂತಲೇ ಗೊತ್ತಿದ್ದಿಲ್ಲಪ್ಪ. 48 ಚಾರ್ಜು. ಇನ್ನೇನು ಉಂಟಾಗಿ ನೋಡು. ಮತ್ತೆ ಈ ಸತಿ ನನಗೆ ಯಾರು ಎಫ್ ಕೆ ಮಾಡೋದು ಬೇಡ, ಯಾಕಂದರೆ ಚೆನ್ನಾಗಿ ಇಲ್ಲಿಂದ ಆಗುತ್ತೆ. ಎಫ್ ಕೆ ಮಾಡ್ತವ್ರ? ಇಲ್ಲ ಇಲ್ಲ, ನಿಮಿಷ ಗೈಸ್. Okay guys, got to go, like there is something happened. Okay, bye.